ನಮಸ್ಕಾರ ಎಲ್ಲರಿಗೂ. ಹೆಂಗದ್ರೆ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾವು ಬಂದಿದ್ದು ಹುಬ್ಬಳ್ಳಿಯಿಂದ 45 ಕಿಲೋಮೀಟರ್ ದೂರ ಇರೋ ಇಂಟರ್ಸ್ಟೆಲ್ಲರ್ ಆಸ್ಟ್ರೋ ಫಾರ್ಮ್ಗೆ. ಇಲ್ಲಿ ಟೆಲಿಸ್ಕೋಪಿಂದ ಆಕಾಶದಲ್ಲಿರೋ ನಕ್ಷತ್ರ ಗ್ರಹಗಳನ್ನೆಲ್ಲ ತೋರಿಸುವಂಥ ಪ್ಲೇಸ್ ರೀ ಇದು. ಈ ಒಂದು ಆಸ್ಟ್ರೋ ಫಾರ್ಮ್ ಗುಡ್ದಾಗ ಐತಿ ನೋಡ್ರಿ. ಶಹರದಿಂದ ದೂರ ಗುಡ್ಡದ ಮೇಲೆ ಐತಿ. ಭಾರಿ ಮಸ್ತ್ ಐತಿ ಇದು ಒಂದು ಪ್ಲೇಸ್. ಸುತ್ತಲೂ ಎಲ್ಲ ಕಾಡು ಐತಿ. ಮತ್ತು ನಡು ಕಚ್ಚಾ ರೋಡ್ ಐತಿ. ಚಿಕ್ಕ ಚಿಕ್ಕ ಹೂವಿನ ಗಿಡ ಎಲ್ಲ ಬೆಳೆಸ್ಯಾರ. ಭಾಳ ಕ್ಲೀನ್ ಇಟ್ಟಾರ. ಫಸ್ಟ್ಗೆ ಅಲ್ಲೇ ಹೋದ್ಕೊಳ್ಳೇನ ಡ್ರೆಸ್ಸಿಂಗ್ ರೂಮ್ ಎಲ್ಲ ಅದಾವೆ. ನಾವು ಡ್ರೆಸ್ ಚೇಂಜ್ ಮಾಡಕ್ಕೆ ಮತ್ತೆ ನಾವು ಮೆಟ್ಲು ಹತ್ತಿ ಮ್ಯಾಲೆ ಹೋದ್ಕೊಳ್ಳೋದು ಫಸ್ಟಿಗೆ ಕಾಣೋದ ನಮಗೆ ಒಂದು ಊಟದ ಹಾಲ್ನಂಥ ಪ್ಲೇಸ್. ಇಲ್ಲೆಲ್ಲ ಸಿಮೆಂಟಿನ ರೌಂಡ್ ಟೇಬಲ್ ಮತ್ತು ಬೆಂಚ್ ಎಲ್ಲ ವ್ಯವಸ್ಥೆ ಮಾಡ್ಯಾರ. ನೋಡೋಕೆ ವ್ಯೂ ಭಾಳ ಚಂದ ಇತ್ತು. ಹಿಂಗಾಗಿ ನಾವು ಅಲ್ಲೇ ಒಂದಿಷ್ಟು ಫೋಟೋ ಗಿಟೋ ಎಲ್ಲ ತೊಗೊಂಡ್ವಿ. ಮತ್ತು ಜಲ್ದಿ ಬಂದಿವೆಲ್ಲ ಹೆಂಗೂ ಸ್ವಲ್ಪ ಸೈಟ್ ಸೀಯಿಂಗ್ ಮಾಡಿದ್ರು ಆತಂತ ಮತ್ತೆ ಮೆಟ್ಲು ಹತ್ತಿ ಮ್ಯಾಲೆ ಹೋದ್ವಿ. ಅಲ್ಲೇ ಸಣ್ಣ ಗುಡಿಸಲು ಟೈಪ್ ರೂಮ್ ಮತ್ತು ಟೆಂಟ್ ವ್ಯವಸ್ಥೆ ಎಲ್ಲ ಇತ್ತು. ಅಲ್ಲೇ ವಸ್ತಿ ಇರೋರಿಗೆ ಇವೆಲ್ಲ ಟೆಂಟ್ ಅವರು ರೆಡಿ ಮಾಡಿಕೊಡ್ತಾರೆ ನೋಡ್ರಿ. ಅಲ್ಲಿಂದ ಮೆಟ್ಲು ಹತ್ತಿ ಮ್ಯಾಲೆ ಹೋದ್ರೆ ಅಲ್ಲೇ ಜೋಕಾಲಿ ಇದ್ವು. ನಾನು ಮಕ್ಕಳು ಮತ್ತೆಲ್ಲ ಜೋಕಾಲಿ ಆಟ ಆಡಿ ಮತ್ತೆ ಮೆಟ್ಲು ಹತ್ತಿ ಮ್ಯಾಲೆ ಹೋಗ್ಬೇಕ್ರಿ. ಅಲ್ಲಿನ ಸ್ಟಾರ್ ಗೇಜಿಂಗ್ ಪ್ಲೇಸ್ ಸಿಗೋದು. ಅಲ್ಲೇ ನಾವು ಆಕಾಶದಲ್ಲಿರೋ ನಕ್ಷತ್ರ ಗ್ರಹಗಳನ್ನೆಲ್ಲ ನೋಡುವಂಥ ಪ್ಲೇಸ್ ಅದು. ಆ ಕಂಪೌಂಡಿನ ಮ್ಯಾಲೆಲ್ಲ ಉಪಗ್ರಹದ್ದು ಮತ್ತು ಗಗನಯಾತ್ರಿಗಳಿದ್ದು ಟೆಲಿಸ್ಕೋಪಿಂದ ಎಲ್ಲ ಭಾಳ ಚಂದ ಚಿತ್ರ ಬರ್ದಿದ್ರಿ. ಅಲ್ಲಿಂದ ವ್ಯೂನು ಭಾಳ ಚಂದ ಇತ್ತು. ಎತ್ತರದ ಪ್ಲೇಸ್ ಆಗಿರೋದ್ರಿಂದ ತಂಗಾಳಿನೂ ಭಾಳ ಚಂದ ಬರಾಕತ್ತಿತ್ತು. ಆ ಕಂಪೌಂಡ್ ಮಗ್ಲನ್ನ ಒಂದು ಕಚ್ಚಾ ದಾರಿ ಇತ್ತು ರೀ. ಆ ಕಚ್ಚಾ ದಾರಿ ಹಿಡಿದು ನಾವು ಬೆಟ್ಟದ ತುದಿಗೆ ಹೊರಟಿವಿ ನೋಡ್ರಿ. ಭಾಳ ಏರಿತ್ತು. ಕಾಲು ಭಾಳ ಜಾರಾಗ್ನೂ ಹತ್ತಿದ್ವು. ಭಾಳ ಕೈಕಾಲು ಗಟ್ಟಿದ್ದಾರೆ ಹೋಗ್ಬೇಕು ನೋಡ್ರಿ. ಒಂದು 5 ನಿಮಿಷದ ದಾರಿ ನಡೆದು ಮ್ಯಾಲೆ ಹೋಗೋತ್ಲಿಗಿನ ಹತ್ತಿದ ಆಯಾಸ ಎಲ್ಲ ಕರಿಗ್ ಹೋಗ್ಬೇಕ್ರಿ ಅಂತ ಒಂದು ಪ್ಲೇಸ್ ಸಿಕ್ತು ನೋಡ್ರಿ. ಇದು ಬೆಟ್ಟದ ತುದಿ. ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು. ಈ ಒಂದು ಸ್ವಿಮ್ಮಿಂಗ್ ಪೂಲ್ನ ರಾತ್ರಿ ಅಲ್ಲೇ ವಸ್ತಿ ಉಳಿದು ಬೆಳಗ್ಗೆ ಎದ್ದು ಹೋಗೋರು ಬಳಸ್ಕೊಳ್ಳುವಂಥ ಅವಕಾಶ ಐತ್ರಿ. ನಮ್ದು ರಾತ್ರಿ ವಸ್ತಿ ಇರೋ ವಿಚಾರ ಇದ್ದಿಲ್ಲ. ನಮ್ದು ಬೇರೆ ಕೆಲಸ ಇರೋದ್ರಿಂದ ನಾವು ಬರಲೇಬೇಕಾಗಿತ್ತು. ಹಿಂಗಾಗಿ ಅಲ್ಲೆಲ್ಲ ಫೋಟೋ ತಕ್ಕೋತ ನಿಂತಿದ್ವಿ. ಅಷ್ಟರೊಳಗೆ ನಿರಂಜನ್ ಸರ್ ಫೋನ್ ಹಚ್ಚಿದ್ರು, ಕತ್ಲಾಗಕತ್ತು ಪ್ರಾಣಿಗಳೆಲ್ಲ ಬರ್ತಾವೆ ಬಂದ್ಬಿಡ್ರಿ ಅಂತ. ನಾವು ಕೆಳಗೆ ಬರೋತ್ಲಿಗಿನ ಕತ್ಲಾಗೆ ಬಿಡ್ತು ನೋಡ್ರಿ. ಅಲ್ಲೇ ಸ್ನ್ಯಾಕ್ಸ್ ವ್ಯವಸ್ಥೆ ಇತ್ತು. ಸ್ನ್ಯಾಕ್ಸ್ಗೆ ಗಿರ್ಮಿಟ್ ಮತ್ತು ಚಹಾ ಕೊಟ್ರು. ಅದನ್ನು ಗಿರ್ಮಿಟ್ ತಿಂದು ಚಹಾ ಕುಡ್ದು ನಾವು ಮತ್ತೆ ಮೆಟ್ಲು ಹತ್ತಿ ಮ್ಯಾಲೆ ಹೋದ್ವಿ. ಅಲ್ಲಿ ಸ್ಟಾರ್ ಗೇಜಿಂಗ್ ನಡೆಸಿದ್ರು ನೋಡ್ರಿ. ನಿರಂಜನ್ ಸರ್ ಭಾಳ ಚಂದ ನಕ್ಷತ್ರಗಳ ಬಗ್ಗೆ ಗ್ರಹಗಳ ಬಗ್ಗೆ ನಮ್ಗೆ ಎಲ್ಲ ಮಾಹಿತಿ ಕೊಟ್ಟು ಅವನ್ನೆಲ್ಲ ತೋರಿಸಿದ್ರು. ಅವನ್ನೆಲ್ಲ ನೋಡಿ ಒಂದು 2-2.5 ತಾಸು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕೆಳಗಿಳಿದು ಬರತ್ಲಿಗೆ ಟೆಂಟ್ ಎಲ್ಲ ರೆಡಿ ಮಾಡಿದ್ದಾರೆ ವಸ್ತಿ ಉಳ್ಕೊಳ್ಳೋರಿಗೆ. ರಾತ್ರಿ ವಸ್ತಿ ಉಳ್ಕೊಳ್ಳೋರಿಗೆ ಅಲ್ಲೇ ಫೈರ್ ಕ್ಯಾಂಪ್ ಇರುತ್ತೆ ಮತ್ತು ಓಪನ್ ಥಿಯೇಟ್ರ್ ಇರ್ತೈತಿ ಮತ್ತು ಬೆಳಿಗ್ಗೆ ನಾಷ್ಟ ಮತ್ತು ಸ್ವಿಮ್ಮಿಂಗ್ ಪೂಲ್ ಬಳಸ್ಕೊಳ್ಳುವಂಥ ಅವಕಾಶ ಇರ್ತೈತಿ. ಎಲ್ಲದಕ್ಕೂ ಬೇರೆ ಬೇರೆ ಪ್ರೈಸ್ ಇರ್ತೈತಿ. ಟಾರ್ಗೆಜಿಂಗ್ ಮುಗಿಸ್ಕೊಂಡು ಬರೋತ್ಲಿಗಿನ್ನ ಉತ್ತರ ಕರ್ನಾಟಕದ ಬಿಸಿ ಬಿಸಿಯಾದ ರುಚಿಯಾದ ಊಟ ರೆಡಿ ಇತ್ತು. ನಾವು ಊಟ ಮಾಡಿಕೊಂಡು ನಮ್ಮ ಊರ ಕಡೆ ಮರಳಿದೀವಿ ರೀ. ಬೇಕಂದ್ರೆ ರಾತ್ರಿ ವಸ್ತಿ ಇದ್ದು ಫೈರ್ ಕ್ಯಾಂಪ್, ಓಪನ್ ಥಿಯೇಟರ್, ಬೆಳಗಿನ ಸೂರ್ಯೋದಯ, ನಾಷ್ಟ ಮತ್ತು ಸ್ವಿಮ್ಮಿಂಗ್ ಪೂಲ್ ಉಪಯೋಗನೂ ಪಡ್ಕೋಬೋದು. ನನ್ನ ಚಾನಲ್ಲು ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ.